ರಾಜ್ಯದ ಆರೋಗ್ಯ ಸಚಿವರಾದಂಥ ಶ್ರೀ ದಿನೇಶ್ ಗುಂಡೂರಾವ್ ಅವರೇ, ವಿಧಾನ ಪರಿಷತ್ನಲ್ಲಿ ಸರ್ಕಾರಿ ಮುಖ್ಯ ಸಚೇತಕರಾದಂಥ ಶ್ರೀ ಸಲೀಂ ಅಹಮದ್ ಅವರೇ, ಈ ಸಮಾರಂಭದ ಅಧ್ಯಕ್ಷರು ಶಾಸಕರು ಆದಂಥ ಸುರೇಶ್ ಕುಮಾರ್ ಅವರೇ, ಪಕ್ಕದ ಶಾಸಕರಾದಂಥ ಶ್ರೀ ಪ್ರಿಯಾ ಕೃಷ್ಣ ಅವರೇ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳಾದಂಥ ಶ್ರೀ ರಿತ್ವಿಕ್ ಪಾಂಡೆ ಅವರೇ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ನಿರ್ದೇಶಕರಾದಂಥ ಶ್ರೀಮತಿ ಡಾಕ್ಟರ್ ರಜನಿ ಅವರೇ, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಆಹ್ವಾನಿತ ಗಣ್ಯರೇ, ಈ ಸಮಾರಂಭದಲ್ಲಿ ಭಾಗವಹಿಸಿರ್ತಕ್ಕಂಥ ಆತ್ಮೀಯ ಸಹೋದರ ಸಹೋದರಿಯರೇ, ಮಾಧ್ಯಮದ ಗೆಳೆಯರೇ, ಇವತ್ತು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ವತಿಯಿಂದ ನೂರೆಂಟು ಆರೋಗ್ಯ ಕವಚ ಇದರ ಕೇಂದ್ರೀಕೃತ ಕಮಾಂಡ್ ಮತ್ತು ಕಂಟ್ರೋಲ್ ಸೆಂಟರ್ ಲೋಕಾರ್ಪಣಾ ಕಾರ್ಯಕ್ರಮ. ಈ ಕಾರ್ಯಕ್ರಮವನ್ನು ಅತ್ಯಂತ ಸಂತೋಷದಿಂದ ಲೋಕಾರ್ಪಣೆ ಮಾಡಿದ್ದೇನೆ ಅಂತೇಳಿ ಘೋಷಣೆಯನ್ನು ಮಾಡ್ತಾ ಇದ್ದೇನೆ. ಇದು ಇಡೀ ದೇಶದಲ್ಲೇ ಮೊದಲನೇದು. ಇದು ಇಂಥ ಆರೋಗ್ಯ ಸೇವೆ ದೇಶದ ಯಾವ ರಾಜ್ಯದಲ್ಲೂ ಕೂಡ ಇಲ್ಲ. ಕರ್ನಾಟಕ ರಾಜ್ಯದಲ್ಲಿ ಈ 108 ಆಂಬ್ಯುಲೆನ್ಸ್ಗಳು ಇದರ ಸೇವೆಯನ್ನು ಅತ್ಯಾಧುನಿಕ ಮಾದರಿಯಲ್ಲಿ ಸೇವೆ ದೊರಕಬೇಕು ಜನಗಳಿಗೆ. ಯಾಕಂತಂದರೆ ಆರೋಗ್ಯ ಸೇವೆ ಭಾಳ ಮುಖ್ಯ. ಅದರಲ್ಲೂ ಎಮರ್ಜೆನ್ಸಿ ಕೇಸ್ಗಳಲ್ಲಿ, ತುರ್ತು ಕೇಸ್ಗಳಲ್ಲಿ ತ್ವರಿತವಾಗಿ ಆರೋಗ್ಯ ಸೇವೆಯನ್ನು ನೀಡ್ತಕ್ಕಂಥದ್ದು ಅದು ಭಾಳ ಮುಖ್ಯ ಅಂತೇಳಿ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಂಡಿದ್ದೀವಿ ಅಂತಕ್ಕಂಥದ್ದು ನನ್ನ ಭಾವನೆ. ಅದಕ್ಕೆ ನಮ್ಮಲ್ಲಿ ಒಂದು ನಾಣ್ಣುಡಿ ಇದೆ,
ಆರೋಗ್ಯವೇ ಭಾಗ್ಯ ಅಂತ ಹೇಳಿ. ಆರೋಗ್ಯವೇ ಭಾಗ್ಯ. ಎಲ್ಲ ಭಾಗ್ಯಗಳಿಗಿಂತ ಆರೋಗ್ಯ ಭಾಗ್ಯ ಮೊದಲನೇದು. ಆರೋಗ್ಯ ಭಾಗ್ಯ ಇದ್ದರೆ, ನಮ್ಮ ಜನರಿಗೆ ಆರೋಗ್ಯ ಚೆನ್ನಾಗಿದ್ದರೆ ಸದೃಢವಾದಂಥ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಹೇಗೆ ಆರ್ಥಿಕ ಸಾಮಾಜಿಕ ಬೆಳವಣಿಗೆ ಸಮಾಜಕ್ಕೆ ಪ್ರತಿಯೊಬ್ಬರಿಗೂ ಕೂಡ ಬೇಕಾಗ್ತದೆ, ಹಾಗೆಯೇ ಆರೋಗ್ಯ ಭಾಗ್ಯನೂ ಕೂಡ ಬೇಕಾಗ್ತದೆ. ಇದನ್ನು ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಂಡಿದ್ದೀವಿ ಅಂತಕ್ಕಂಥದ್ದು ನನ್ನ ಭಾವನೆ. ಈಗ ಕರ್ನಾಟಕದಲ್ಲಿ ಸುಮಾರು 20 ವರ್ಷಗಳಿಂದ 108 ಆಂಬುಲೆನ್ಸ್ ಸೇವೆ ಇದೆ. ಇದು ಖಾಸಗಿಯವರು ಮಾಡ್ತಾ ಇದ್ದಾರೆ. 18 ದಿನೇಶ್ ಗುಂಡೂರಾವ್ ಅವರು 18 ಅಂತ ಹೇಳ್ತಾ ಇದ್ದಾರೆ. ನಾನು ತಪ್ಪು ತಿಳ್ಕೊಂಡಿದ್ದೆ, 20 ವರ್ಷ ಆಗಿದೆ ಅಂತ ಅಂದ್ಕೊಂಡಿದ್ದೆ. ನಾನು 25-26ನೇ ಆಯವ್ಯಯದಲ್ಲಿ ಘೋಷಣೆ ಮಾಡಿದ್ದೆ, ಇದನ್ನು ಸರ್ಕಾರದ ಸಮಯದಲ್ಲಿ ನಡೀಬೇಕು, ಇದು ಸುಧಾರಣೆ ಆಗಬೇಕು. ಈ ಸುಧಾರಣೆ ಆಗಬೇಕು ಅಂತೇಳಿ ನಾನು 25-26ನೇ ಆಯವ್ಯಯದಲ್ಲಿ ಘೋಷಣೆ ಮಾಡಿದ್ದೆ. ಇದಕ್ಕೆ ಸಾಫ್ಟ್ವೇರ್ ಎಲ್ಲ ಡೆವಲಪ್ ಮಾಡಬೇಕಾಗಿದ್ದರಿಂದ ಸ್ವಲ್ಪ ತಡವಾಗಿದೆ ಅಂತೇಳಿ ನಾನು ಅಂದ್ಕೊಂಡಿದ್ದೇನೆ. ಈಗ ಸಾಫ್ಟ್ವೇರ್ ಎಲ್ಲ ಡೆವಲಪ್ ಆಗಿದೆ. ಇಂದಿನಿಂದ ಇಡೀ ರಾಜ್ಯದಲ್ಲಿ ಅಂದರೆ 31 ಜಿಲ್ಲೆಗಳಲ್ಲಿ ಅತ್ಯಾಧುನಿಕ ತಾಂತ್ರಿಕತೆ ಇರ್ತಕ್ಕಂಥ ಆಂಬುಲೆನ್ಸ್ ಸೇವೆ ದೊರಕ್ತಾ ಇದೆ. ಅದಕ್ಕಾಗಿ ದಿನೇಶ್ ಗುಂಡೂರಾವ್ ಅವರಿಗೆ, ಅವರ ಇಲಾಖೆಯ ಎಲ್ಲ ಸಿಬ್ಬಂದಿ ವರ್ಗದವರಿಗೆ ನಾನು ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಈಗ ಜೀವನ ಮರಣ ಇರ್ತದಲ್ಲ, ಭಾಳ ಜನ ಈ ಹೃದಯಘಾತ ಅಂತ ಕೇಸ್ಗಳಲ್ಲಿ, ಪಾರ್ಶ್ವವಾಯು ಅಂತ ಕೇಸ್ಗಳಲ್ಲಿ, ಹೆರಿಗೆ ಅಂತ ಕೇಸ್ಗಳಲ್ಲಿ, ಅಪಘಾತಗಳು ನಡೀತಕ್ಕಂಥ ಕೇಸ್ಗಳಲ್ಲಿ ಈ ತುರ್ತು ಸೇವೆ ಅತ್ಯಂತ ಅವಶ್ಯ ಇರ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಈಗ ಸುರೇಶ್ ಕುಮಾರ್ ಅವರು ಒಂದು ಉದಾಹರಣೆ ಮೂಲಕ ಹೇಗೆ ಒಂದು ಹುಡುಗಿ SLCನಲ್ಲಿ ಅವಳು ಬದುಕಿರೋದ್ರಿಂದ ಪರೀಕ್ಷೆಯಲ್ಲಿ ಪಾಸ್ ಮಾಡಿ ಮೊದಲಲ್ಲಿ ಪಾಸ್ ಮಾಡಿದ್ದಾಳೆ ಅಂತಕ್ಕಂಥ ಮಾತುಗಳನ್ನು ಹೇಳಿದ್ರು. ಇಂಥವು ಅನೇಕ ಘಟನೆಗಳು ನಡೀತವೆ. ಈ ಘಟನೆಗಳು ಅಪಘಾತಗಳಾಯ್ತವಲ್ಲ, ಅಪಘಾತಗಳಾದಾಗ ತಕ್ಷಣ ಸೇವೆಯನ್ನು ಒದಗಿಸ್ಕೊಟ್ರೆ, ಮೆಡಿಕಲ್ ಟ್ರೀಟ್ಮೆಂಟ್ ಸಿಕ್ಕಿದ್ರೆ ಅದಕ್ಕೆ ನಾವು ಅದನ್ನು ಗೋಲ್ಡನ್ ಅವರ್ ಅಂತ ಕರಿತೀವಿ. ಮೊದಲನೇ 1 ಗಂಟೆ ಇದೆಯಲ್ಲ, ಅಪಘಾತ ಆದಂಥ ಮೊದಲನೇ 1 ಗಂಟೆ, ಅದನ್ನು ಗೋಲ್ಡನ್ ಅವರ್ ಅಂತ ಕರಿತೀವಿ. ಗೋಲ್ಡನ್ ಅವರ್
ಆ 1 ಗಂಟೆ ಒಳಗಡೆ ನಿಮಗೆ ಮೆಡಿಕಲ್ ಟ್ರೀಟ್ಮೆಂಟ್ ಸಿಕ್ಕಿದ್ರೆ ಬದುಕ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇರ್ತವೆ. ನನ್ನ ಪ್ರಕಾರ ಬಹುಶಃ ಆರೋಗ್ಯ ಇಲಾಖೆ ಪ್ರಕಾರ 80% ಇಂಥ 1 ಗಂಟೆ ಟ್ರೀಟ್ಮೆಂಟ್ ಸಿಗ್ತದಲ್ಲ, ಅವು ಅಪಘಾತಗಳಲ್ಲಿ ಬದುಕಿರ್ತಕ್ಕಂಥದ್ದೇ ಜಾಸ್ತಿ ಇರ್ತಕ್ಕಂಥ 80%. ಅದರಿಂದ ಈ ತುರ್ತು ಸೇವೆ ಒದಗಿಸ್ಕೊಡ್ತಕ್ಕಂಥದ್ದು ಇದೆಯಲ್ಲ, ಅದು ಅತ್ಯಂತ ಅವಶ್ಯ, ಅಗತ್ಯ ಮತ್ತು ಮರಣವನ್ನು ತಪ್ಪಿಸ್ತಕ್ಕಂಥ ಸಾಧ್ಯತೆ ಹೆಚ್ಚಾಗಿರ್ತದೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅದರಿಂದ ನಾವು ಬದುಕಲಿಕ್ಕೆ ಯಾರೂ ಕೂಡ ಅಪಘಾತದಲ್ಲಿ ಸಾಯಬಾರದು, ಅಪಘಾತಗಳೇ ಆಗಬಾರದು. ಅಪಘಾತ ಆದಾಗ ನಾವು ತುರ್ತು ಮೆಡಿಕಲ್ ಸೇವೆ ಒದಗಿಸ್ಕೊಡ್ತಕ್ಕಂಥದ್ದು ಇದೆಯಲ್ಲ, ಅದು ಅತ್ಯುತ್ತಮವಾದಂಥ ಕೆಲಸ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ.